ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಫ್ರೆಂಡ್ಸ್, ತುಂಬ ದಿನದ ನಂತರ ನಾನು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಇವತ್ತು ನಾನು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಫ್ರೆಂಡ್ಸ್, ಇವತ್ತು ನಾನು ಕ್ಯಾರೆಟ್ ಹಲ್ವಾವನ್ನು ಮಾಡ್ತಾ ಇದ್ದೇನೆ. ಅದು ಹೇಗೆ ಅಂತ ನೋಡುವ ಫ್ರೆಂಡ್ಸ್, ಬನ್ನಿ. ಕ್ಯಾರೆಟ್ ಹಲ್ವಾವನ್ನು ಮಾಡಲು ತೊಳೆದು ಇಟ್ಟ 3 ಕ್ಯಾರೆಟನ್ನು ತೆಗೆದುಕೊಂಡಿದ್ದೇನೆ. ನೀವು ಎಷ್ಟು ಬೇಕಾದರೂ ಕ್ಯಾರೆಟನ್ನು ತೆಗೆದುಕೊಳ್ಳಬಹುದು. ನಂತರ ಸಿಪ್ಪೆಯನ್ನು ತೆಗೆದು ಕ್ಯಾರೆಟನ್ನು ಸಣ್ಣಗೆ ತುರಿದುಕೊಳ್ಳಬೇಕು. ನೋಡಿ ಫ್ರೆಂಡ್ಸ್, ನಾನು ಕ್ಯಾರೆಟನ್ನು ತುರಿದು ಇಟ್ಟಿದ್ದೇನೆ. ಇವಾಗ ಬಾಣಲೆಗೆ 2 ಚಮಚ ತುಪ್ಪವನ್ನು ಹಾಕ್ತಾ ಇದ್ದೇನೆ. ಮೊದಲು ನಾನು ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡ್ತಾ ಇದ್ದೇನೆ. ಕೈಯಲ್ಲಿ ಹೀಗೆ ಕಲಸ್ತಾ ಇರಬೇಕು. ನಾನು ಗೋಡಂಬಿಯನ್ನು ಫ್ರೈ ಮಾಡಿದ ನಂತರ ಒಣ ದ್ರಾಕ್ಷಿಯನ್ನು ಹಾಕುತ್ತೇನೆ. ನಂತರ ಒಟ್ಟಿಗೆ ಫ್ರೈ ಮಾಡಿ ಒಂದು ಪ್ಲೇಟಿನಲ್ಲಿ ತೆಗೆದು ಇಡಬೇಕು. ನಂತರ ಅದೇ ಬಾಣಲೆಗೆ ಸ್ವಲ್ಪ ತುಪ್ಪವನ್ನು ಹಾಕಿ ಕ್ಯಾರೆಟನ್ನು ಹುರಿದುಕೊಳ್ಳಬೇಕು. ಕ್ಯಾರೆಟ್ನ ಹಸಿ ಸ್ಮೆಲ್ ಹೋಗುವ ತನಕ ಒಂದು 5 ನಿಮಿಷ ಆದರೂ ಫ್ರೈ ಮಾಡ್ತಾ ಇರಬೇಕು. ಕ್ಯಾರೆಟ್ ಫ್ರೈ ಆಗಿದೆ. 5 ನಿಮಿಷ ಆದ ನಂತರ ನಾನು ಇವಾಗ ಅರ್ಧ ಲೀಟರ್ ಹಾಲನ್ನು ಹಾಕಿದ್ದೇನೆ. ನಾನು 3 ಕ್ಯಾರೆಟನ್ನು ಉಪಯೋಗಿಸಿದ್ದರಿಂದ ಅರ್ಧ ಲೀಟರ್ ಹಾಲನ್ನು ಹಾಕಿದ್ದೇನೆ. ನೀವು ಕ್ಯಾರೆಟನ್ನು ಯಾವ ಪ್ರಮಾಣದಲ್ಲಿ ತೆಗೆದುಕೊಳ್ಳುವಾಗ ಅದೇ ಪ್ರಮಾಣದಲ್ಲಿ ಹಾಲನ್ನು ಹಾಕಬಹುದು. ನಿಮಿಷ ಕ್ಯಾರೆಟನ್ನು ಹೀಗೆ ಕುದಿಯಲು ಬಿಡಬೇಕು. ನಂತರ ಕ್ಯಾರೆಟ್ ದಪ್ಪ ಆಗುತ್ತಾ ಬರುತ್ತದೆ. 1 ಕಪ್ ಸಕ್ಕರೆಯನ್ನು ಹಾಕಬೇಕು. ನಂತರ ಹೀಗೆ 1-2 ನಿಮಿಷ ಕಲಸ್ತಾ ಇರಬೇಕು. ಕ್ಯಾರೆಟ್ ದಪ್ಪ ಆಗುತ್ತಾ ಬರುತ್ತದೆ. ಇವಾಗ ನಾನು ಮೊದಲು ಹುರಿದು ಇಟ್ಟ ಡ್ರೈ ಫ್ರೂಟ್ಸನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಇವಾಗ ರುಚಿಕರವಾದ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ.